ಆಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ. Hi friends, good morning. Welcome back to my YouTube channel, Rose Natural Vlogs YouTube channel. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಗುರುವಾರ ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ರಾತ್ರಿನೇ ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಬಿಟ್ಟಿದೆ. ಯಾಕೆಂದರೆ ಬೆಳಗ್ಗೆ ಆಗಲ್ಲ, ಟೈಮ್ ಆಗುತ್ತೆ ಅಂತ ನನಗೆ ಗೊತ್ತು. ಸೊ ದಟ್ ಹಾಗೆ ಫ್ರೆಂಡ್ಸ್, ಸ್ವಲ್ಪ ಹೆಲ್ತ್ ಹುಷಾರು ಇರಲಿಲ್ವಲ್ಲ, ಸೊ ಹಾಗಾಗಿ ರಾತ್ರಿ ಒಂದಿಷ್ಟು ಪಾತ್ರೆಗಳಿದ್ದು ತೊಳೆದ್ಬಿಟ್ಟು ಹಿಟ್ಟನ್ನೆಲ್ಲ ರುಬ್ಬಿ ರೆಡಿ ಮಾಡಿಟ್ಟಿದ್ದೀನಿ, ಉಪ್ಪು ಸೋಡಾ ಪುಡಿ ಎಲ್ಲ ಹಾಕಿ. ಹಾಗೆ ಫ್ರೆಂಡ್ಸ್, ಸೊ ಇವತ್ತಿನ ಡೇಗೆ ಒಂಥರ ಮೂವ್ ಆಗುತ್ತೆ. ಹೇಗೆ ಎಂಥ ರೆಸಿಪಿ ಇದೆ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಬಾಕ್ಸ್ಗೆ ಆಗಿರ್ಬೋದು. ಸೊ ಬನ್ನಿ ಇವತ್ತಿನ ಡೇನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್, ಲೈಕ್, ಕಮೆಂಟು ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಹಾಗೆ ಫ್ರೆಂಡ್ಸ್, ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಸೊ ಕಿಚನ್ಗೂ ಸಹ ಎಂಟರ್ ಆಗಿದ್ದೀನಿ. ಇನ್ನು ಇಲ್ಲಿ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ನೀವು ನೋಡ್ತಿದ್ದೀರ ನೋಡಿ, ಕಿಚನ್ ಕ್ಲೀನ್ ಇದೆ. ಆಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿ ಇಲ್ಲಿ ಹಾಕಿದ್ದೀನಿ. ಸೊ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಂಡು ನಾನು ಅಡುಗೆನ ಶುರು ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಫ್ರೆಂಡ್ಸ್. ಸೊ ಕೊನೆಯವರೆಗೂ ಸ್ಟಾರ್ಟ್ ಮಾಡಿದೆ ನೋಡಿ. ಇವಾಗ ನೆನ್ನೆನೇ ಇಡ್ಲಿ ಮಾಡಿಕೊಟ್ಟೆ ಅಮ್ಮ, ಇಡ್ಲಿ ಮಾಡ್ಕೊಳಮ್ಮ ಅಂತ ಕೇಳ್ತಾ ಇದ್ನಲ್ವ. ಸೊ ಹಾಗಾಗಿ ಎಣ್ಣೆ ಸ್ವಲ್ಪ ಉದ್ದಿನಬೇಳೆ ಹಾಕಿ ಎಲ್ಲ ನೆನೆಹಾಕಿ ಇಡ್ಲಿ ಮಾಡೋಕ್ಕೆ ರೆಡಿ ಮಾಡಿ ಬ್ಯಾಟರ್ನ ಈ ಥರ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಚಳಿಗಾಲ ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ನೋಡಿ ಬ್ಯಾಟರ್ ಎಷ್ಟು ಚೆನ್ನಾಗಿ ಆಗಿದೆ ಅಂಥೇಳಿ. ಸೊ ಇದ್ರಲ್ಲಿ ಇಡ್ಲಿ ಮಾಡಿದೆ ಅಂದರೆ ಮಲ್ಲಿಗೆ ಇಡ್ಲಿ ಅಂತಲೇ ಅಂದ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿ. ಸೊ ಇಡ್ಲಿನ ಮಾಡ್ಕೊಂಬಿಡ್ತೀನಿ. ಹಾಗೆ ಅದಕ್ಕೆ ಸ್ವಲ್ಪ ಚಟ್ನಿನ ಕೂಡ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಟೈಮ್ ಕೂಡ ಆಯಿತು. ಸೊ ರಾತ್ರಿ ಲೇಟಾಗಿ ಮಲಗಿರೋದ್ರಿಂದ ಇದೆಲ್ಲ ರುಬ್ಬಿ, ಆಮೇಲೆ ನನ್ನ ಹಸ್ಬೆಂಡ್ ಬರೋದು ಕೂಡ ಲೇಟ್ ಆಯಿತು. ಎಲ್ಲ ರುಬ್ಬಿಟ್ಟು ಮಾಡ್ಕೊಡೋಷ್ಟರಲ್ಲಿ ಇಷ್ಟೊತ್ತು 1 o'clock ಆಯಿತು ನೈಟು. ಸೊ ಹಾಗಾಗಿ ಬಿಸಿನೀರು ಕಾಯಿಸ್ಕೋಬೇಕು. ಹಾಗಾಗಿ ಫ್ರೆಂಡ್ಸ್ ಬಿದ್ದಿದ್ದು ಲೇಟ್ ಆಯಿತು. ಇಲ್ಲಿ ಎಷ್ಟೊತ್ತು ಬೇಗ ಮುಗಿಸ್ಕೊಂಬಿಡೋಣ. ಸೊ ಹಾಗೆ ಫ್ರೆಂಡ್ಸ್, ಕಿಚನ್ನು ಆಲ್ಮೋಸ್ಟ್ ನೈಟೇ ನಾನು ಕ್ಲೀನ್ ಮಾಡಿಟ್ಟಿದ್ದೆ. ಬಟ್ ಜಸ್ಟ್ ಮಾರ್ನಿಂಗು ನಾನು ಸ್ವಲ್ಪ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ. ಯಾಕೆಂದರೆ ಡಸ್ಟ್ ಅನ್ನೋದು ಬಿದ್ದಿರುತ್ತಲ್ವ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಜೊತೆಗೆ ಫ್ರೆಂಡ್ಸ್, ಇಡ್ಲಿಗೆ ಸಹ ಹಾಕೊಂಡ್ಬಿಡೋಣ ಅಂಥೇಳಿ ಸ್ವಲ್ಪ ಇವಾಗ ಕ್ವಿಕ್ಕಾಗಿ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂಥೇಳಿ, ಹೆಲ್ತ್ ಇಶ್ಯೂ ಬೇರೆ ಇತ್ತಲ್ಲ. ಸೊ ದಟ್ ಹಾಗಾಗಿ ಇನ್ನು ಇಡ್ಲಿ ಪಾತ್ರೆ ನೀವು ನೋಡ್ತಾ ಇರ್ಬೋದು ನೋಡಿ, ಅಲ್ಲಿ ಮೇಲೆ ಇಟ್ಟಿದ್ನಲ್ಲ. ಸೊ ಅದನ್ನು ಹೇಗೆ ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಮುದ್ದೆ ಕೊಲಿತ್ತಲ್ಲ, ಸೊ ಅದರ ಸಪೋರ್ಟಿಂದ ತೊಗೊಂಡೆ. ಇಲ್ಲಾಂದರೆ ಚೇರ್ ತೊಗೊಂಬರೋದು ಹಾಕೋದು ಆಮೇಲೆ ತಗೊಳ್ಳೋದು ಸ್ವಲ್ಪ ರಿಸ್ಕಿ ಅನ್ನಿಸ್ತಾ ಇತ್ತಲ್ವ. ಸೊ ದಟ್ ಹಾಗಾಗಿ ಹಾಗೆ ಫ್ರೆಂಡ್ಸ್, ಇಡ್ಲಿ ಪ್ಲೇಟ್ಸ್ನೆಲ್ಲ ತೊಳ್ಕೊಳ್ತಾ ಇದ್ದೇನೆ. ಅವನ್ನೆಲ್ಲ ಸ್ವಲ್ಪ ನೀಟಾಗಿ ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ಇಡ್ಲಿ ಹಾಕೊಂಡ್ಬಿಡೋಣ
ಹಾಗೆ ಫ್ರೆಂಡ್ಸ್ ಇನ್ನು ಇಡ್ಲಿನ ಹಾಕಾಯ್ತು. ಫಸ್ಟ್ ಇನ್ನೂ ಒಂದು ರೌಂಡ್ ಹಾಕಿಟ್ಟಿದ್ದೀನಿ ಅಷ್ಟೇ. ಹಾಗೆ ಇನ್ನೊಂದು ಒಲೆ ಮೇಲೆ ಇದು ಚಟ್ನಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಇಡ್ಲಿಗೆ ನಾನು ಕಾಯಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ತೀನಿ. ಇನ್ನೇನು ಟೈಮ್ ಕೂಡ ಆಗ್ತಾ ಬರ್ತಾಯಿದೆ ಅಲ್ವಾ, ಸೊ ದಟ್ ಹಾಗಾಗಿ ಇನ್ನು ಬ್ಯಾಟರು ನಾನು 2 ಟೈಮ್ಸ್ ಬ್ಯಾಟರ್ ಮಾಡಿದ್ದೆ ಫ್ರೆಂಡ್ಸ್. ಇವತ್ತು ಇಡ್ಲಿ ಮಾಡಿದೆ, ನಾಳೆ ದೋಸೆ ಮಾಡೋಣ ಅಂತೇಳಿ ಬ್ಯಾಟರ ನಾನು ಫ್ರಿಜ್ಜಿಗೆ ಎತ್ತಿಟ್ಟೆ. ಸೊ ಈಗ ನೋಡಿ ಚಟ್ನಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಪ್ಯಾನ ಒಲೆ ಮೇಲೆ ಇಟ್ಟಿದ್ದೀನಿ. ನಾನು ಈ ಥರ ಚಟ್ನಿನ ಪ್ರಿಪೇರ್ ಮಾಡ್ಕೊಡ್ತೀನಿ. ಇದು ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ಟೇಸ್ಟ್ ವೈಸ್ ಹೋಟೆಲ್ ಸ್ಟೈಲ್ ಮಾಡ್ತಾರಲ್ಲ ಅದೇ ಥರ ಇರುತ್ತೆ. ಇದನ್ನು ಮಾಡಲಿಕ್ಕೆ ಮೊದಲಿಗೆ ನಾನು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1-1/4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಫ್ರೆಂಡ್ಸ್ ಅದಕ್ಕೆ ನಾನು ಇದು ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಮತ್ತು ಹುರ್ಗಡ್ಲೆ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ನಾವು ಹೈ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಂಡ್ವಿ ಅಂತಂದರೆ ಬೇಗ ಸೇದೋಗ್ಬಿಡುತ್ತೆ, ಟೇಸ್ಟ್ ಒಂಚೂರು ಚೆನ್ನಾಗಿರಲ್ಲ. ಸೊ ನಾನು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡ್ಮೇಲೆ ಫ್ರೈ ಮಾಡ್ಕೊಳ್ತೀನಿ. ನಾನು ಫಸ್ಟು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾನು ಕಡಲೆಬೇಳೆ ಹಾಕ್ಕೊಳ್ತೀನಿ. ಮನೇಲಿ ಕಡಲೆಬೇಳೆ ಖಾಲಿ ಆಗಿತ್ತು, ಸೊ ನೋಡೋಣ ಅಂತೇಳಿ ನೋಡಿದೆ. ಬಟ್ ಸ್ವಲ್ಪ ಕ್ವಾಂಟಿಟಿಲಿ ಇದ್ವಲ್ಲ, ಸೊ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ಹಾಗೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ ಎಣ್ಣೆ ಒಳಗಡೆ ಅವು. ಅದಾದಮೇಲೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಇದರೊಳಗಡೆ ಹಾಕಿ ಅದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳೋದು. ಹಸಿಮೆಣ್ಸಿನ್ಕಾಯಿನ ಹಂಗೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇಂಥ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಸಿಡಿದ್ಬಿಡುತ್ತೆ ಪಟ್ ಅಂತ. ಸೊ ಅದು ತುಂಬ ಕೇರ್ಫುಲ್ಲಾಗಿರಬೇಕು. ಅದಕ್ಕೆ ನೀವು ಮುರಿದು ಹಾಕ್ಕೊಂಬಿಡಿ ಮೆಣಸಿನ್ಕಾಯಿನ, ಆವಾಗ ಅದು ಸಿಡಿಯಲ್ಲ, ಓಕೆನಾ. ಸೊ ಹಂಗಾಗಿ ನಾನು ಮುರಿದು ಹಾಕ್ಕೊಳ್ತೀನಿ. ಒಂದು ಟೈಮ್ ಹಾಗೆ ಹಾಕ್ಕೊಂಬಿಟ್ಟಿದ್ದೆ ಫ್ರೆಂಡ್ಸ್, ಅದು ಪಟ್ ಅಂತ ಸಿಡಿದ್ಬಿಟ್ಟಿತ್ತು. ಅವಾಗಿಂದ ಸ್ವಲ್ಪ ಹುಷಾರಾಗ್ಬಿಟ್ಟಿದ್ದೀನಿ. ಹಾಗಾಗಿ ಮುರಿದು ಹಾಕ್ಕೊಳ್ತೀನಿ ಈ ಥರ ಫ್ರೈ ಮಾಡೋ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿನ. ಅದಾದಮೇಲೆ ಫ್ರೆಂಡ್ಸ್ ಇನ್ನು ಜೀರಿಗೆನೂ ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆನೂ ಸಹ ಈ ಥರ ಎಣ್ಣೆಯೊಂದಿಗೆ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ ಅಷ್ಟೇ. ಈಗ ಮೆಣಸಿನ್ಕಾಯಿ ಉದ್ದ ಮೆಣಸಿನ್ಕಾಯಿ ಫ್ರೆಂಡ್ಸ್, ಅದನ್ನು ಮುರಿದು ಹಾಕ್ಕೊಂಡಿದ್ದೀನಿ. ಇನ್ನು ಬೆಳ್ಳುಳ್ಳಿನೂ ಅಷ್ಟೇ ಎಣ್ಣೆಲಿ ನಾವು ಬೆಳ್ಳುಳ್ಳಿನೂ ಫ್ರೈ ಮಾಡ್ತಾ ಇದ್ದೀವಿ ಅಂದರೆ ಹೆಚ್ಚಿ ಹಾಕ್ಕೋಬೇಕು. ಹಾಗೆ ನಾವು ಹಾಕ್ಕೊತೀವಿ ಅಂದರೆ ಅದನ್ನು ಸಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇನ್ನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಫ್ರೆಂಡ್ಸ್ ಮನೇಲಿ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇನ್ನು ನಾನು ಒಣ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತೆಂಗಿನಕಾಯಿ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಒಣ ಕೊಬ್ಬರಿನೇ ಮನೇಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಹಾಗಾಗಿ ಅದನ್ನ ಹಾಕೊಂಡೆ ಚಟ್ನಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಈಗ ಬರುತ್ತೆ ಏನೋ ಅಂತ ಅಂದ್ಕೊಂಡು ಒಣ ಕೊಬ್ಬರಿನ ಹಾಕ್ಕೊಂಡೆ. ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಮನೇಲಿ ಏನಾದರೂ ಒಣ ಕೊಬ್ಬರಿ ಇದ್ದರೆ ಖಂಡಿತ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಫ್ರೆಂಡ್ಸ್ ಇನ್ನು ಕೊತ್ತಂಬರಿ ಸೊಪ್ಪಿತ್ತಲ್ವ, ಅದನ್ನು ಸಹ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನೂ ಸಹ ಆ್ಯಡ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಇದಿಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾಗಲಿ. ಅದಾದಮೇಲೆ ಫ್ರೆಂಡ್ಸ್ ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ತಣ್ಣಗಾಗಿದೆ. ಇನ್ನು ಇಡ್ಲಿನೂ ಸಹ ಇನ್ನೂ ಒಂದು ರೌಂಡ್ ಬೇಯ್ತಾ ಇದೆ, ಇನ್ನು ತೆಗ್ದಾಕಿಲ್ಲ. ಅದೊಂದು ರೌಂಡ್ ಬೇಯಿಸ್ಟಲ್ಲಿ ಚಟ್ನಿನೂ ಸಹ ಪ್ರಿಪೇರ್ ಮಾಡ್ಕೊಂಬಿಡೋಣ ಅಂತ ಅಷ್ಟೇ. ಸೊ ಈಗ ನೋಡಿ ಫೈನಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕ್ವಾಂಟಿಟಿಲಿ ಹುಣಸೆಹಣ್ಣು, ಆಮೇಲೆ ಸ್ವಲ್ಪ ಉಪ್ಪು, ಇಷ್ಟೇ ಫ್ರೆಂಡ್ಸ್. ಇದನ್ನು ಸೇರಿಸ್ಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಂಡಿಯಪ್ಪ ಅಂತಂದರೆ ಒಂದು ರುಚಿಕರವಾದಂಥ ಹೋಟೆಲ್ ಸ್ಟೈಲ್ ಚಟ್ನಿನೂ ರೆಡಿ ಆಗುತ್ತೆ. ನಾನು ಹೀಗೆ ಮಾಡೋದು ಯಾವಾಗಲೂ, ದೋಸೆಗೆ ಆಗಲಿ ಇಡ್ಲಿಗೆ ಆಗಲಿ. ನೀವು ಹೇಗೆ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ, ಓಕೆನಾ. ಫೈನಲಿ ಚಟ್ನಿ ಕೂಡ ಪ್ರಿಪೇರ್ ಆಯಿತು. ಹಾಗೆ ಫ್ರೆಂಡ್ಸ್ ಇನ್ನು ಇಡ್ಲಿನೂ ಸಹ ತೆಗ್ದಾಕೊಂಬಿಡೋಣ ಅಂತೇಳಿ ಹಾಗೆ ನೈಟ್ ಸಾಂಬಾರು ಸ್ವಲ್ಪ ಇತ್ತಲ್ವ, ಅದನ್ನು ಸ್ವಲ್ಪ ಬೇಯಲಿಕ್ಕೆ ಅಂತೇಳಿ ಇಟ್ಟಿದ್ದೀನಿ, ಬಿಸಿ ಮಾಡಲಿಕ್ಕೆ ಅಂತೇಳಿ. ಹಾಗೆ ಫ್ರೆಂಡ್ಸ್ ಈಗ ಫಸ್ಟ್ ರೌಂಡ್ ಇಡ್ಲಿನ ತೆಗ್ದಾಕೊಳ್ತಾ ಇದ್ದೀನಿ. ಇಡ್ಲಿ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು. ಮಲ್ಲಿಗೆ ಇಡ್ಲಿ ಅಂತಾರಲ್ವ, ಸೊ ಅದೇ ಥರ ಇತ್ತು. ತುಂಬಾ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಬಂಗಾರಿ ಯಾಕಪ್ಪ ಇಡ್ಲಿ ತಿನ್ಬೇಕಲ್ಲ, ನೋಡ್ರಿ ಎಷ್ಟು ಹೂವು ಬಂದಂಗೆ ಮಾಡಿ. ತುಂಬಾ ಚೆನ್ನಾಗಿ ಬಂದೈತೆ ಇಡ್ಲಿ. ಮಾತ್ರ ಇಡ್ಲಿ ಬೇಕು ಅಂತ ಮಕ್ಕಳಿದ್ದಾನಪ್ಪ, ನೆನ್ನೆ ಹೇಳ್ಬಿಟ್ಟು
ಏನು ಮಾಡೋಕ್ಕಾಗಲ್ಲ ಗೊತ್ತಾಗ ಸುಮ್ಮನೆ ಸುಮ್ಮನೆ ಆಗದಲ್ಲ ಅಷ್ಟು ಇದಾಗ ಮಾಡ್ತಾನೆ ಅಲ್ವಾ ಕರ್ಕೊಂಡು ಹೋಗೋ ತನಕ ಮಾಡೋದಿಲ್ವಲ್ಲ ಅವಾಗಿಂದ ಅಳ್ತಾನೆ ಇದೆ ನನ್ನ ಹತ್ರ ಏಟ್ದಿಂದ ಆಗಲೂ ಅಳ್ತಾನೆ ಇವನಂತೂ ರಾತ್ರಿ ಎಲ್ಲ ಕುಯ್ಯೋ ಕುಯ್ಯೋ ಅಂತ ಕರೀತಾನೆ ಶೀತನೇ ಕಮ್ಮಿ ಆಗಿಲ್ಲ ಕುರ್ಕುರಿ ಕೆಮ್ತಿರ್ತಾರೆ ಸೊರು ಸೊರು ಅಂತಿರ್ತಾರೆ ಕೆಮ್ತಿರ್ತಾರೆ ಹೊಡಿತಾನೆ ಆಮೇಲೆ ಪುಗ್ಗು ಪುಗ್ಗು ಕಚ್ಚಿ ಸುಡಂಗ್ ಕೊಡ್ತಾ ಅಯ್ಯಮ್ಮ ಗಿಲ್ಲ ಅಯ್ಯಮ್ಮ ಸುಡ ಅಯ್ಯಮ್ಮ ನಗರ ಪುಗ್ಗು ಬರುತ್ತೆ ಆಕ ಮುದ್ದು ಕಾಳು ಮುದ್ದು ಕಾಳು ನನ್ನ ಮಗ ಇಡ್ಲಿ ತಿನ್ನುತ್ತೆ ಕಿರ್ಚು 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 ಕೆಮ್ಮು ಕಮ್ಮಿ ಆಗ್ತಾ ಇಲ್ಲ ಸಿರಪ್ ಹಾಕಿರ ಚೆನ್ನಾಗಿ ಈ ಕಡೆ ಹಾಗೆ ಫ್ರೆಂಡ್ಸ್ ಇನ್ನು ಆಮೇಲೆ ಒಂದಿಷ್ಟು ಇಡ್ಲಿನೂ ಸಹ ನಾನು ಮಾಡಿಕೊಂಡೆ. ಸೊ ಹಾಗೆ ಚಟ್ನಿನೂ ಸಹ ರೆಡಿ ಆಯಿತು. ಇನ್ನು ಸಾಂಬಾರು ಇತ್ತು, ಪಪ್ಪು ಸಾಂಬಾರು ಇತ್ತಲ್ವ ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಸೆಕೆಂಡ್ ಸ್ಟೆಪ್ಪಿಗೆ ಇಡ್ಲಿ ಮಾಡಿಬಿಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್ ಇಡ್ಲಿ ಅಂತೂ ಹೇಳೋದೇ ಬೇಡ, ಫುಲ್ಲು ಹೆಂಗೆ ಅಂದರೆ ಮಲ್ಲಿಗೆ ಇಡ್ಲಿ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ಏನಿದು ಓಪನ್ ಮಾಡೋಕ್ಕೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ ಸ್ಮೂತ್ ಸ್ಪಾಂಜಿಯಾಗಿ ಬಂದಿದೆ ಇಡ್ಲಿ ಅಂತೂ. ಈ ಇಡ್ಲಿ 1-2 ತಿನ್ನೋರು 4-5 ಇಡ್ಲಿ ತಿನ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಹಾಗೆ ಫ್ರೆಂಡ್ಸಿನ ಟೈಮ್ ಕೂಡ ಆಯಿತು. ಹಾಗೆ ಫ್ರೆಂಡ್ಸ್ ಎಲ್ಲ ಇಡ್ಲಿಗೆ ಆಯಿತು. ಇನ್ನು ಸಾಂಬಾರು ಆಫ್ ಮಾಡಿಬಿಡೋಣ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಚಿಕ್ಕ ಮಗನೂ ಸಹ ಎದ್ದಿದ್ದಾನೆ. ಫ್ರೆಂಡ್ಸ್ ನನ್ನ ಚಿಕ್ಕ ಮಗನ ಎದ್ದಿದ್ದಾನೆ. ಹಾಗೆ ಟೈಮ್ ಬಂದ್ಬಿಟ್ಟು 8:30 ಆಗ್ತಾ ಇದೆ ಇದು. ಸೊ ನನ್ನ ದೊಡ್ಡ ಮಗನ ಎಬ್ಬರಿಸ್ಕೊಂಡ್ಬಿಟ್ಟು ವೆದರ್ ನೋಡಿ ಫ್ರೆಂಡ್ಸ್, ಕೋಲ್ಡ್ ಆಗಿದೆ. ಒಂಥರ ವೆದರ್ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್ ಎಲ್ಲ ಅವನಿಗೆ ಫ್ರೆಶ್ ಅಪ್ ಮಾಡಿ, ಅವನೆಲ್ಲ ಕೇಳ್ತಾ ಇದ್ನಲ್ಲ ಇಡಲೇಬೇಕು ಅಂತ. ಬಟ್ ಅವನಿಗೆ ಇಡ್ಲಿನ ತಿನ್ನಿಸ್ಬಿಟ್ಟು ಸೊ ಇವತ್ತಿನ ಲಂಚ್ ಬಾಕ್ಸ್ ಕೂಡ ಅವನಿಗೆ ಇಡ್ಲಿನೇ ಅಂದರೆ ಹೇಳ್ಬೋದು. ಸೊ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್.
ಇಲ್ಲ ಬಾರಿಲಿ ಅಲ್ಲಿ ಇಲ್ಲ ಬಾರಿಲಿ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಅಲ್ಲ ಒಂದು ನಿಮಿಷ ಬಾ ಕೂಡ ಕೂಡ ಪರ್ವಿತು ಏಯ್ ಇದು ಇಟ್ಟೋಣ ಎತ್ತಿಂದು ಪರ್ವಿತ್ ಇಲ್ಲಿ ಪರ್ವಿತ್ ಅಪ್ಪಂಗ ಹಾಕು ಪರ್ವಿತಣ್ಣ ಇಲ್ಲಿ ಮುದ್ದು ಇಲ್ಲಿ ಏನೋ ಹೋಗಿದ್ದೀನಪ್ಪ ಪರ್ವಿತ್ ಉಫ್ 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 ಮಾಡು ಮನೆ ಉಫ್ ಮಾಡು ಉಫ್ ಮಾಡು ಅಲ್ಲೇ ಬಿಡು ಉಫ್ ಮಾಡು ಜೋರಾಗಿ ಜೋರಾಗು ಉಫ್ ಅನ್ನು ಹಿಂಗೆ ನೀನು ಉಫ್ ಮಾಡು ಓತ್ 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 ಅದು ಓತ್ ಓತ ಮಗ್ನ ಓದ್ಲೆ ಬರ್ಲಿಲ್ಲ ಮಗನೇ ಅವನು ಎದುರುಗಡೆ ರೀ ಅವನಿಗೆ ಹೇಳ್ಕೊಡ್ಬಾರ್ದೆಲ್ಲ ಹೇಳ್ಕೊಡ್ತೀರ ರೀ ನೀವು ಸಣ್ಣವನಿಗೆ ರೀ ಅವ್ನ ಎಬ್ಬರ್ಸ್ಕೊಬರ್ರಿ ಶೀತಣ್ಣ ಓಕೆ ಅಮ್ಮು ಶೀತ ರಾತ್ರಿ ಎಲ್ಲ ಕೆಮ್ಮಿದ್ದು ಇವನೇ ರೀ ರೀ ರಾತ್ರಿ ಎಲ್ಲ ಕೆಮ್ಮಿದ್ದು ಇವನೇ ಮಾಡ್ತಾವನೆ ನನ್ನ ಮಗ ಆ ಕಾಲಿಂದ ಚಪ್ಪಲಿ ಏಯ್ ಚಪ್ಪಲಿ ಈ ಕಾಲಿದ್ದದು ಬರುತ್ತೋ ಇಲ್ಲಿ ಈ ಕಾಲ ಅದಲ್ಲ ಇಲ್ಲಿರುವ ಚಪ್ಪಲಿ ಕಾಲಿದು ಯಕ್ಷಿತ್ತು ಪರ್ವಿತ್ ಆಯ್ ಹೇಳ ಮಗ್ನ ಆಯ್ ಹೇಳ ಆಯ್ ಹೇಳ್ಕಂದ ಹಿಂಗೆ ಇರ್ಕಂತ ಸ್ನಾನ ಶೀತ ಅಂತೇಳಿ ಸ್ನಾನ ಬೇರೆ ಮಾಡಿಸಿಲ್ಲ ಆಯ್ತಾ ಹ್ಞೂ ಆಯ್ತು ಖಾಲಿ ಕಾಲು ಖಾಲಿ ರೀ ಹಾಕು ಕಾಲು 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 ಒಂದೇ ಸಾಕು ನಿಮಗೆ ಸಾಕು ಹಾಕು ತಕ್ಕ ತಕ್ಕ ಸ್ನಾನ ಮಾಡಿಸ್ಬೇಕು ಇವತ್ತು ಹಾಗೆ ಫ್ರೆಂಡ್ಸ್ ಇನ್ನು ಕೊತ್ತಂಬರಿ ಸೊಪ್ಪನ್ನು ಸಹ ಸೋಸ್ ಇಟ್ಬಿಡೋಣ ಅಂತಂದರೆ ಅದು ನೀಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಅರ್ಜೆಂಟಾಗಿ ಕುಕ್ಕಿಂಗ್ ಮಾಡುವಾಗ ಈಸಿ ಆಗುತ್ತೆ ತೊಗೊಳ್ಳಿಕ್ಕೆ ವಾಶ್ ಮಾಡಿ ಹಾಗೆ ಹಾಕೋಬೋದು ಅಂತೇಳಿ ಕೊತ್ತಂಬರಿ ಸೊಪ್ಪನ್ನು ಸಹ ತೊಗೊಂಡೆ ಇನ್ನು ನನ್ನ ಮಕ್ಕಳು ಸಹ ಇದ್ದಿದ್ರು ಅವ್ರನ್ನ ನನ್ನ ಹಸ್ಬೆಂಡು ನೋಡ್ಕೊಳ್ತಾಯಿದ್ರು ಇನ್ನು ಹಾಗೆ ಬಿಸಿಲನ್ನು ಸಹ ಕಾಯಿಸ್ಕೊಂಡೆ ಸ್ವಲ್ಪ ಗಂಟ್ಲಿಗೆ ಬಿಸಿ ಸ್ವಲ್ಪ ಬೆಚ್ಚಗಾದರೆ ಚೆನ್ನಾಗಿರುತ್ತೆ ಅಂತೇಳಿ ಗಂಟ್ಲು ನೋವು ಶೀತಕ್ಕೆ ಕೋಲ್ಡಾಗಿ ಗಂಟ್ಲು ನೋವು ಆಗ್ಬಿಟ್ಟಿದೆ ಫ್ರೆಂಡ್ಸ್ ದಟ್ ಹಾಗಾಗಿ ಇನ್ನು ಸ್ವಲ್ಪ ಸಹ ಬಿಡಿಸ್ಕೊಂಡು ಇನ್ನೇನು 8 o'clock ಅನ್ನೋಷ್ಟರಲ್ಲಿ ಇನ್ನು 8 o'clock ಆಗಿರಲಿಲ್ಲ 8 o'clock ಒಂದು 10 minutes ಇತ್ತು ಸೊ ಅಷ್ಟರಲ್ಲಿ ಆ ಟೈಮಿಂಗ್ಸಲ್ಲಿ ನಾನು ಸ್ವಲ್ಪ ಸೊಪ್ಪು ಬಿಡಿಸ್ಕೊಂಡ್ಬಿಡೋಣ ಅದಾದಮೇಲೆ ನನ್ನ ಮಗನ ಎಬ್ಬಿಸ್ಕೊಂಡು ಫ್ರೆಶ್ ಅಪ್ ಮಾಡಿ ಅವನಿಗೆ ಲಂಚ್ ಬಾಕ್ಸಿಗೆ ರೆಡಿ ಮಾಡಿ ಜೊತೆಗೆ ಇವತ್ತು ಲಂಚ್ ಬಾಕ್ಸ್ಗೆ ಕಾಯಿ ಚಟ್ನಿ ಮತ್ತು ಇಡ್ಲಿ ಹಾಗೆ ಫ್ರೆಂಡ್ಸ್ ಅವನಿಗೆ ಫ್ರೆಶ್ ಅಪ್ ಮಾಡಿ ಅವನಿಗೆ ಸ್ಕೂಲಿಗೆಲ್ಲ ಕಳಿಸಿದ್ದಾಯಿತು ಅದಾದಮೇಲೆ ಇವಾಗ ನಾನು ಬ್ರೇಕ್ಫಾಸ್ಟ್ ನಾನು ಮುಗಿಸ್ಕೊಳ್ತಾ ಇದ್ದೀನಿ ಇನ್ನು ನನ್ನ ಚಿಕ್ಕ ಮಗನಿಗೂ ಅಷ್ಟೇ ಅವನೊಂದು ಇಡ್ಲಿ ತಿನ್ಕೊಂಡು ಅಷ್ಟೇ ಸೊ ಹಾಗಾಗಿ ಇವಾಗ ನಾನು ಸ್ವಲ್ಪ ಕಾಫಿನ ಕಾಯಿಸ್ಕೊಂಡು ತಿಂಡಿನ ಮುಗಿಸ್ಕೊಂಬಿಡೋಣ ಅಂತೇಳಿ ಕಾಫಿ ಕಾಯಿಸ್ಕೊಂಡು ನಾನು ಬ್ರೇಕ್ಫಾಸ್ಟನ್ನು ನಾನು ಮುಗಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ತಿನ್ನಲಿಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು ಇಷ್ಟು ದಿನಕ್ಕೂ ಇವತ್ತು ಮಾಡಿದ್ದಕ್ಕೂ ಇಡ್ಲಿ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿತ್ತು ನಾನು ಆಗಲೇ ಎಲ್ಲ ಮಲ್ಲಿ ಇಡ್ಲಿ ಥರ ಇತ್ತು ಅಂತಲೇ ಹೇಳ್ಬೋದು ಬೆಳಗ್ಗೆ ನನ್ನ 6 ಗಂಟೆಗೆ ಸ್ಟಾರ್ಟ್ ಆಗಿದ್ದ ನನ್ನ ಡೇ ಹಾಗೆ ಫ್ರೆಂಡ್ಸ್ ಫೈನಲಿ ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡೆ ಇನ್ನು ನನ್ನ ಚಿಕ್ಕ ಮಗಳನ್ನ ಸಹ ಫ್ರೆಶ್ ಅಪ್ ಮಾಡಿ ಮಲಗಿಸಿದ್ದಾಯಿತು ಇನ್ನು ಕಿಚನ್ ಕ್ಲೀನಿಂಗ್ ಇದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಫ್ಟರ್ ದಟ್ ನಾನು ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ತೀನಿ ಸೊ ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನಾಳೆ ಮೊದಲು ಇಂಟ್ರೆಸ್ಟಿಂಗ್ ವ್ಲಾಗ್ ಬಂದು ಅಲ್ಲಿವರೆಗೂ ಬಾಯ್.